ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಸಂಕಷ್ಟಹರ ಚತುರ್ಥಿ ಇದೆ ಅಂತ ಮೋದಕ ಚಿತ್ರ ಬಿಡಿಸಿದ್ದೀನಿ ನೋಡಿ. ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಚಿಕ್ಕ ಚಿಕ್ಕ ಮೋದಕದಲ್ಲಿ ದೊಡ್ಡ ಮೋದಕ ತುಂಬ ಚೆನ್ನಾಗಿರುತ್ತೆ. ಮನೆ ಮುಂದೆ ಬಿಡಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಗಣೇಶನ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡ್ತೀನಿ, ಸಂಜೆ ಆಗಲ್ಲ ಅಂತ. ಆಲ್ಮೋಸ್ಟು ನೋಡಿ, ಬಿಡಿ ಅಕ್ಕಿ ಹೂವು, ಹಾಗೆ ಅಕ್ಷತೆ, 21 ಗರಿಕೆ, ಕಡಲೆಕಾಳು, ಹಾರ ಎಲ್ಲ ಗಣೇಶಂಗೆ ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಮಾಡ್ತಾಯಿದ್ದೀನಿ ಈಗ. ಹಾಗೆ ನೋಡಿ, ಮೋದಕದ ಗಣೇಶನ ಬಿಡಿಸಿದ್ದೀನಿ. ಚಿಕ್ಕದಾಗಿ ಸಿಂಪಲ್ಲಾಗಿದೆ. ಮೋದಕದಲ್ಲೇ ಬಿಡಿಸ್ಬೋದು ಗಣೇಶನ. ನೋಡಿ ಎಷ್ಟು ಚೆನ್ನಾಗಿದೆ. ಓಂ ಗಣೇಶಾಯ ನಮಃ. ಹಾಗೆ ನೈವೇದ್ಯಕ್ಕಂತ ಒಣಕೊಬ್ಬರಿ, ಬೆಲ್ಲ, ಬಾಳೆಹಣ್ಣೆಲ್ಲ ನೈವೇದ್ಯ ಮಾಡಿದೆ. ಹಾಗೆ ಈಗ ಮೋದಕ ಇಷ್ಟ ಅಲ್ವಾ ಗಣೇಶನಿಗೆ, ಮೋದಕ ಮಾಡೋಣ ಅಂತಂದೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು, ಹಾಗೆ ಚಿರೋಟಿ ರವೆ, ಸ್ವಲ್ಪ ತುಪ್ಪ ಹಾಕಿ ಕಲಸಿಟ್ಕೊಂಡಿದ್ದೀನಿ ಹಿಟ್ಟನ್ನ. ಹಾಗೆ ನಾವು ಮಿಕ್ಸಿ ಜಾರಿಗೆ ಕಡಲೆ, ಸ್ವಲ್ಪ ಏಲಕ್ಕಿನೂ ಹಾಕ್ಕೊಳ್ಳಿ, ಪೌಡ್ರ್ ಮಾಡ್ಕೋಬೇಕಿದು. ಪೌಡ್ರ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿ ಎಳ್ಳು ಹಾಕಿ, ಹಾಗೆ ಸಕ್ಕರೆನೂ ಪುಡಿ ಮಾಡ್ಕೋಬೇಕು. ಸಕ್ಕರೆ ಪುಡಿನೂ ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಇದಕ್ಕೆ ಒಣಕೊಬ್ಬರಿ ಹಾಕ್ಕೋಬೇಕು. ನೋಡಿ, ಒಣಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಇಟ್ಕೊಳ್ಳಿ. ಈ ಥರ ಆಗಬೇಕು ನೋಡಿ. ಇಲ್ಲ ತಿರ್ಸಿದ್ದೀನಿ ಎಲ್ಲ. ಇದೆಲ್ಲ ಆದಮೇಲೆ ಇದ್ರೊಳಗೆ ತುಂಬಬೇಕು. ಈ ಥರ ತುಂಬಬೇಕು ನೋಡಿ. ಈ ಥರ ತುಂಬಿ ಓಂ ಗಣೇಶಾಯ ನಮಃ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಕೈಯಿಂದ ಮಾಡಿದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮೋದಕ. ಇವತ್ತು ನೈವೇದ್ಯಕ್ಕೆ ತುಂಬ ಚೆನ್ನಾಗೈತೆ. ಗಣೇಶಂಗೆ ಬೆಳಗ್ಗೆನೇ ನೈವೇದ್ಯ ಎಲ್ಲ ಆಯಿತು ಮೋದಕದ್ದು. ಹಾಗೆ ಬೆಳಗ್ಗೆ ನಮ್ಮ ಮನೆಯವ್ರಿಗೂ ನನ್ನ ಮಗಳಿಗೂ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಜೀರಾ ರೈಸ್ ಮಾಡಿ ದಾಲ್ ಮಾಡೋಣ ಅಂತ ಅನ್ನಿಸ್ತು ನೋಡಿ. ಪಲಾವ್ ಎಲೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಕರಿಮೆಣಸು ಪೌಡ್ರು, ಪಲಾವ್ ಎಲೆ ಆಪ್ಷನಲ್ಲು, ಜೀರಿಗೆ ಜಾಸ್ತಿ ಹಾಕಿ, ಹಾಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಗೆ ಉದ್ದು ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಈಗ ಇದು ಜೀರಾ ಪೌಡ್ರ್ ಮನೆಯಲ್ಲೇ ಮಾಡ್ಕೋಬೋದು. ಜೀರಿಗೆ ನಾವು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಜೀರಾ ಪೌಡ್ರೇ ಆಗುತ್ತೆ. ಅಂಗಡಿ ಅರ್ಜೆಂಟ್ ಇದೆ ಅಂದರೆ ಅಂಗಡಿಲೇ ತರ್ಬೋದು ನೋಡಿ. ಈ ಥರ ಆಗುತ್ತೆ ಮನೇಲಿ ಮಾಡಿದರೆ. ನಾನು ಮನೆಯಲ್ಲೇ ಮಾಡ್ಕೋತೀನಿ ಆಲ್ಮೋಸ್ಟು. ಇದೆಲ್ಲ ಆದಮೇಲೆ ನೋಡಿ ಆಯಿತು, ರೆಡಿ ಆಯಿತು. ಈಗ ಬಿಸಿ ಅನ್ನಕ್ಕೆ ಈ ಥರ ಕಲಿಸ್ಬೇಕು ನೋಡಿ. ಬಿಸಿ ಅನ್ನ ಕಲಿಸಿದಾಗ ಕರೆಕ್ಟಾಗಿ ಅನ್ನ ಎಲ್ಲ ಕರೆಕ್ಟಾಗಿ ಇದಾಗುತ್ತೆ, ಅದು ಮಿನ್ಗಲಾಗಿರುತ್ತೆ ನೋಡಿ. ಈ ಥರ ಆಯಿತು. ಇದಕ್ಕೆ ಹೆಸರುಬೇಳೆ ದಾಲ್, ಹಾಗೆ ಹಪ್ಪಳ ಸೈಡಿಗೆ ಆಯಿತು. ಟಿಫನ್ ರೆಡಿ ಆಯಿತು, ಬಾಕ್ಸಿಗೂ ರೆಡಿ ಆಯಿತು. ಹಾಗೆ ನನ್ನ ಮಗಳು ಒಂದು ಕ್ರಾಫ್ಟ್ ಮಾಡಬೇಕು ಅಂದ್ಲು. ಪೆನ್ ಸ್ಟ್ಯಾಂಡ್ ಮಾಡ್ತಾಯಿದ್ದಾಳೆ ನೋಡಿ. ಅವಳು ಈ ಥರ ಕ್ರಾಫ್ಟ್ಗಳು ತುಂಬ ಮಾಡ್ತಾಳೆ ಮನೇಲಿದ್ದಾಗೆಲ್ಲ. ಪೇಪರಲ್ಲಿ, ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ಥರ ಎಲ್ಲ ಅವಳಿಗೆ ತುಂಬ ಇಷ್ಟ ಮಾಡೋಕ್ಕೆ. ಪೆನ್ ಸ್ಟ್ಯಾಂಡ್ ಮಾಡ್ತಾಯಿದ್ದಾಳೆ. ಇದನ್ನು ನೋಡಬೇಕಂದ್ರೆ ನಾಳೆ ಇನ್ನೊಂದು ಭಾಗದಲ್ಲಿ ನೋಡಬೇಕು ನೀವೀಗ. ಇದರ 2ನೇ ಭಾಗ ಹಾಕ್ತೀನಿ ವಿಡಿಯೋ, ಅದರಲ್ಲಿ ನೋಡಿ. ಅದು ಕಂಪ್ಲೀಟ್ ಆಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಅದು ಪೆನ್ ಸ್ಟ್ಯಾಂಡು ನೋಡಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಒಂದೊಂದೇ ಈ ಥರ ರೆಡಿ ಮಾಡ್ಕೊಂಡು ಒಂದು ಪೆನ್ ಸ್ಟ್ಯಾಂಡ್ ಮಾಡ್ತಾಳೆ ನೋಡಿ. ಈ ಥರ ಹಾಲಿಡೇ ಇದ್ದ ಮಕ್ಕಳಿಗೆ ಈ ಥರ ಪೇಪರಲ್ಲಿ ವರ್ಕೆಲ್ಲ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಅವರಿಗೆ. ನೋಡಿ, ಎಲ್ಲ ರೆಡಿಯಾಗಿದೆ. ನಾಳೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.